ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 144ನೇ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜನ್ಮ ದಿನಾಚರಣೆ ಸಮಾರಂಭವು ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್ ಹಾಗೂ ಪುರಸಭೆ ಸಮಾಜ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಇಂದು ಹಳೆಯಾಳದ ಪುರಸಭೆ ಪುರಭವನದಲ್ಲಿ ಜಯಂತಿ ಕಾರ್ಯಕ್ರಮವು ನೆರವೇರಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಉದ್ಘಾಟನೆಗೊಳಿಸಿ ಮಾತನಾಡಿದ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಶಾಸಕ RV ದೇಶಪಾಂಡೆ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟದ್ದನ್ನು ಸದುಪಯೋಗಪಡಿಸಿಕೊಂಡು ಜನಜಾಗೃತರಾಗಿದ್ದಾರೆ. ತುಳಿತಕ್ಕೆ ಒಳಗಾದವರ ಆರ್ಥಿಕವಾಗಿ ಹಿಂದುಳಿದ ಸಮಾಜ ಸುಧಾರಣೆ ಹಾಗೂ ಅಸ್ಪೃಶ್ಯತೆ ನಿವಾರಣೆಯಾಗಿದೆ. ಇಂದು ನಾವೆಲ್ಲರೂ ಒಂದೇ ಎನ್ನುವ ನಿಟ್ಟಿನಲ್ಲಿ ಬದುಕುತ್ತಿದ್ದೇವೆ. ಜಾತಿ, ಮತ, ಮೇಲು ಕೀಳು ಇವೆಲ್ಲವೂ ತೊಲಗಿಸುವ ಕನಸು ಕಟ್ಟಿಕೊಂಡು ತಮ್ಮ ಪರಿಶ್ರಮದಿಂದ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮೆಲ್ಲರ ಅದೃಷ್ಟ. ಆ ನಿಟ್ಟಿನಲ್ಲಿ ಇಂದು ಮಹಿಳೆಯರಿಗೆ ಎಲ್ಲ ರಂಗದಲ್ಲಿ ಅವಕಾಶ ಸಿಕ್ಕಿದೆ. ಆ ಮಹನೀಯರ ಮಾರ್ಗದರ್ಶನ, ಅವರ ಆದರ್ಶವನ್ನು ಅನುಷ್ಠಾನಗೊಳಿಸಬೇಕು ಹಾಗೂ ಕೇಂದ್ರದ ಕೃಷಿ ಸಚಿವರಾಗಿ ಹಸಿರು ಕ್ರಾಂತಿ ಹರಿಕಾರನೆಂದೇ ಹೆಸರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ದೇಶ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದವರು. ರೈತರ ಅಭಿವೃದ್ಧಿಗಾಗಿ ಕೃಷಿ ಸಚಿವರಾಗಿ ಮಾಡಿದ ಕಾರ್ಯ ಇವತ್ತಿಗೂ ಕೂಡ ರೈತರಿಗೆ ಸಹಕಾರಿಯಾಗಿದೆ ಎಂದು ಸ್ಮರಿಸಿದರು. ಹಾಗೂ ಆದರ್ಶಗಳನ್ನು ನಾವೆಲ್ಲರೂ ಅನುಷ್ಠಾನದಲ್ಲಿ ತರಬೇಕು. ಇವತ್ತು ಅಂತಹ ಮಹನೀಯರು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದನ್ನು ಈ ರಾಷ್ಟ್ರದ ಪ್ರಜೆಯಾಗಿ ನಾವು ಕೂಡ ರಾಷ್ಟ್ರದ ಅಭಿವೃದ್ಧಿಗೆ ಅವರ ಆದರ್ಶವನ್ನು ಪಾಲಿಸೋಣ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ, ಉಪಾಧ್ಯಕ್ಷೆ ಹಾಗೂ ದಲಿತ ಸಮಾಜದ ಮುಖಂಡರುಗಳು, ತಹಸೀಲ್ದಾರ್ ಪ್ರವೀಣ್ ಹುಚ್ಚನ್ನವರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಅಶೋಕ್ ಪವಾರ್, CPI ಜೈಪಾಲ್ ಪಾಟೀಲ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ನಾಯಕ್ ಹಾಗೂ ಸಮಾಜದ ಪ್ರಮುಖರು, ಮಹಿಳೆಯರು ಉಪಸ್ಥಿತರಿದ್ದರು. ಅದಾಗೇನೆ ಒಪ್ಕೊಳ್ಬೇಕು. ಚಪ್ಪಳಿ ಹೊಡೆದು ಮಕ್ಕಳಿಗೆ ಖರೆ ಹೇಳ್ರಿ. ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತದ ಭಾಷಣ ಓಕೆ, ಅದಿವತ್ತು ಎಲ್ಲರ ತಪ್ಪಿ ರಾಜ್ಯದ ಬೇರೆ ಬೇರೆ ಎಲ್ಲರ ತಪ್ಪಿ ಒಂದು ಕಡೆ ಎರಡು ಕಡೆ ಆಗಿಲ್ಲ ನಿಲ್ಲೋದು. ಆದರೆ ಜನ ಜಾಗೃತಿ ಬಂದಿದೆ, ಪ್ರೀತಿ ವಿಶ್ವಾಸ ನಿರ್ಮಾಣ ಆಗಿದೆ. ಇವತ್ತು ಪರಿಶಿಷ್ಟ ಜಾತಿ ಪಂಗಡ ಮಕ್ಕಳೇನು ಬುದ್ಧಿವಂತರಾಗಿ IAS ಆಫೀಸರ್ಸ್ ಆಗಿದ್ದಾರೆ, IPS ಆಫೀಸರ್ ಆಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ. ಇವೆಲ್ಲ ಪ್ರಗತಿ ಅಲ್ಲ. ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕತ್ವದಲ್ಲಿ ಈ ದೇಶದಲ್ಲಿ ಜಾರಿಗೆ ಬಂತು. ಇದು ನಾವು ಮೆಚ್ಚಬೇಕಾಗಿದೆ, ಹೆಮ್ಮೆ ಪಡಿಬೇಕಾಗಿದೆ, ಗೌರವಿಸಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರು ಇರಬಹುದು, ಯಾರಿಗೆ ಮಾತಾಡಲಿಕ್ಕೆ ಧ್ವನಿ ಇಲ್ಲ, ಆ